ಎಲ್ಲರಿಗೂ ನಮಸ್ಕಾರ. ಆಲ್ ಓವರ್ ಇಂಡಿಯಾದಲ್ಲಿ 12 ಜ್ಯೋತಿರ್ಲಿಂಗ ಇದೆ. ಆ ಜ್ಯೋತಿರ್ಲಿಂಗದ ಮಹತ್ವ ಏನು, ಶಿವಲಿಂಗದ ಮಹತ್ವ ಏನು, ನಾವು ಮಾಡುವ ಪೂಜೆ ಅದೇ, ಅದಕ್ಕೆ ನಾವು ತೆಗೆಯುವ ಸಂಕಲ್ಪ ಅದೇ ಅದರ ಮಹತ್ವ. ಅದು ನಾವು ಎಷ್ಟು ಪೂಜೆ ಮಾಡ್ತೇವೆ ಅದು ಸೈಂಟಿಫಿಕ್ ಆಗಿ ಆ ಸ್ಟೋನು ಅದನ್ನು ಆಕರ್ಷಣೆ ಮಾಡಿಕೊಂಡು ನೆಗೆಟಿವನ್ನು ಅಬ್ಸಾರ್ಬ್ ಮಾಡಿಕೊಂಡು ಒಳ್ಳೆಯ ಪಾಸಿಟಿವಿಟಿಯನ್ನು ಹರಡಿಸ್ತದೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಆಗಲಿ ದೇಶಕ್ಕೆ ಆಗಲಿ. ಸೊ 12 ಜ್ಯೋತಿರ್ಲಿಂಗಗಳಲ್ಲಿ ಏನು ಮಹತ್ವವಿದೆ ಅದೇ ನಮ್ಮ ಜ್ಯೋತಿರ್ಲಿಂಗದಲ್ಲಿ ಇದುವನ್ನು ಗೌಪ್ಯವಾಗಿ ಇದನ್ನು ಆರಾಧನೆ ಮಾಡಿಕೊಂಡಿದ್ದ ಕುಟುಂಬ ಅದಕ್ಕೆ ದಂಡೆತ್ತಿ ಬಂದ ನಂತರ ಅದು ಏನೇ ಇದ್ದರೆ ಸಹ ಅದರ ಒಂದು ಶಕ್ತಿ ಕಮ್ಮಿ ಆಗುವ ಒಂದು ವ್ಯವಸ್ಥೆ ಇರ್ತದೆ. ಸೊ ಹಾಗಾಗಿ ಯಾವುದೇ ಒಂದು ಶಕ್ತಿ ಪುನರ್ ನಿರ್ಮಾಣ ಮಾಡಬೇಕು ಅಂತಾದಾಗ ಅದಕ್ಕೆ ಕಾಲವೇ ಉತ್ತರ ಕೊಡಬೇಕಾದದ್ದು. ಆ ಕಾಲ ನಮಗೆ ಈಗ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ. ಸೊ ಎವ್ರಿಥಿಂಗ್ ವಿಲ್ ಬಿ ಸೈಂಟಿಫಿಕ್, ಎವ್ರಿಥಿಂಗ್ ಈಸ್ ಟೇಕನ್ ಕೇರ್ ಆಫ್ ದ ಡಿಪಾರ್ಟ್ಮೆಂಟ್. ಅದಕ್ಕೆ ನಾವಿಲ್ಲಿ ಮೇಯ್ನಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಸನಾತನ ಹಿಂದೂಗಳಿಗೆ ಪ್ರಚಾರಕ್ಕೆ ಕೂತಿದ್ದೇವೆ. ಸೊ ಈ ದಿವಸ ಈ ಥರದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಇದರದ್ದು ನಡೀತಾ ಉಂಟು. ಸೊ ಮಂಗಳೂರಿಗೆ ಬಂದದ್ದು ನಮ್ಮ ಭಾಗ್ಯ. ಇಲ್ಲಿ ಮಂಗಳೂರಿಗೆ ನಾವು ಈಗ ಸಂಚಾರದಲ್ಲಿರುವುದು ಏನಕ್ಕೆ ಅಂತ ಹೇಳಿದರೆ ಅದೊಂದು ರೀತಿ ಅದರದ್ದು. ಪ್ರತಿ ಊರಿಗೆ ಸಂಚಾರ ಮಾಡಿಕೊಂಡು ಆಮೇಲೆ ಅದನ್ನು ಪ್ರತಿಷ್ಠಾಪನೆ ಮಾಡಿದರೆ ಆಮೇಲೆ ನಾವು ತೀರ್ಥಯಾತ್ರೆಗೆ ಹೋದಾಗೆ ನಾವು ಆ ದೇವಸ್ಥಾನಕ್ಕೆ ಹೋಗಿ ನೋಡುವಂಥ ಪದ್ಧತಿ ಇರ್ತದೆ. ಬಟ್ ಈಗ ಇದು ನಮ್ಮ ಊರಿಗೆ ಬಂದಾಗ ಎಲ್ಲ ಸನಾತನ ಹಿಂದೂಗಳು ಧರ್ಮದ ಇವರು ಸೇರಿಕೊಂಡು ಇದಕ್ಕೆ ಸಹಕಾರ ನೀಡಿ ಜ್ಯೋತಿರ್ಲಿಂಗ ಅಂತ ಹೇಳುವಂಥದ್ದು ಒಂದು ಇದ್ದದ್ದನ್ನು ಆ ಟೈಮಲ್ಲಿ ದಂಡೆತ್ತಿ ಆದದ ವಿಚಾರ. ಸೊ ಇಟ್ ಈಸ್ ಬ್ರೋಕನ್. ಸೊ ಅದರದ್ದು ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಯಾಕೆ ಆ ಕಲ್ಲಲ್ಲಿ ಆ ಶಕ್ತಿ ಉಂಟು. ಜ್ಯೋತಿರ್ಲಿಂಗ ಅಂತ ಹೇಳೋದೇ ಎಲ್ಲದೂ ಸ್ಟೋನ್ಸೇ. 12 ಜ್ಯೋತಿರ್ಲಿಂಗ ಆಲ್ ಓವರ್ ಇಂಡಿಯಾದಲ್ಲಿ ಇರುವಂಥದ್ದು. ಸೊ ಆ ಸ್ಟೋನಿಗಿರುವ ಆಕರ್ಷಣೆ, ಆ ಸ್ಟೋನಿಗಿರುವ ಶಕ್ತಿ. ಈಗ ನಾವು ದೇವಸ್ಥಾನಗಳಿಗೆ ಹೋದಾಗ ನಾವು ಪ್ರಾರ್ಥಿಸಿದಾಗ ಸಂಕಲ್ಪ ತೆಗಿತೇವೆ. ಸಂಕಲ್ಪ ತೆಗೆದಾಗ ಅಲ್ಲಿ ಶಕ್ತಿಪೀಠಗಳಿರ್ತದೆ. ಶಕ್ತಿಪೀಠಗಳಲ್ಲಿ ನಮಗೆ ಶಕ್ತಿಯನ್ನು ನಾವು ಯಾಕೆ ದೇವಸ್ಥಾನಕ್ಕೆ ಹೋಗ್ತೇವೆ? ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಆಗಲಿ, ನಮ್ಮ ದೇವಸ್ಥಾನದ ಇದಕ್ಕೋಸ್ಕರ. ಸೊ ನಮ್ಮ ಒಳಿತಿಗೋಸ್ಕರ, ಸಮಾಜದ ಒಳಿತಿಗೋಸ್ಕರ ಇದು ಒಂದು ಶ್ರೀ ರವಿಶಂಕರ್ ಗುರೂಜಿಯವರ ಮುಖಾಂತರ ಒಳ್ಳೆಯ ಕಾರ್ಯ ಒಂದು ನಡೀತಾ ಇದೆ. ಸೊ ಹಾಗಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳಿಕೊಳ್ಳೋದೇನು ಅಂತ ಹೇಳಿದರೆ, ಅತ್ಯಂತ ಎಲ್ಲ ವ್ಯಕ್ತಿಗಳಿಗೆ, ನಮ್ಮ ಹಿಂದೂ ಧರ್ಮ ಪಾಲಿಸುವ ಎಲ್ಲ ವ್ಯಕ್ತಿಗಳಿಗೆ ಆಗಲಿ, ಅನ್ಯ ಧರ್ಮದವರಿಗೂ ಆಗಲಿ, ಎಲ್ಲರಿಗೂ ಸೇರಿಸಿ ಈ ಪ್ರಚಾರವನ್ನು ನಾವೆಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಮಾಡಿಕೊಂಡು ನಾವು ನಮ್ಮ ಪ್ರಚಾರಕರಷ್ಟೇ ಈ ಥರ ಇವೆಂಟ್ ಆಗ್ತಾ ಉಂಟು ಅಂತ ಹೇಳೋದು ಪ್ರಚಾರಕ. ಸಾರ್ವಜನಿಕ ದರ್ಶನ ಇದು ಎಲ್ಲರಿಗೆ ಸಹ ಇತಿಹಾಸ. ಇಟ್ ಈಸ್ ಗೋನ್ ಟು ಬಿ ಕ್ರಿಯೇಟೆಡ್. ಈಗ ಅದಕ್ಕೆ ಇದು ಇನಿಷಿಯಲ್ ಸ್ಟೇಜ್ ಅಷ್ಟೇ. ನಮಗೆ ಈಗ ನಡೀತಾ ಇರುವ ಕಾರ್ಯಕ್ರಮ ಭಾಳ ಇನಿಷಿಯಲ್ ಸ್ಟೇಜಲ್ಲಿ ಉಂಟು. ಇದಕ್ಕೆ ನಾವು ಪ್ರೆಡಿಕ್ಷನ್ ಕೊಡಲಿಕ್ಕೆ ಆಗೋದಿಲ್ಲ. ಕಾಲಾಯ ತಸ್ಮೈ ನಮಃ. ನಮಗೆ ಹಂತ ಹಂತವಾಗಿ ಇದನ್ನು ಸೇರಿಕೊಂಡು ನಾವು ಮುಂದೆ ಕೊಂಡೋಗಬೇಕು. ಸೊ ಮುಂದೊಂದು ದಿನ ಕರ್ನಾಟಕದಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಒಂದು ವಿಷನನ್ನು ಇಟ್ಕೊಂಡು ಈ ಕಾರ್ಯಕ್ರಮ ನಡೀತಾ ಉಂಟು. ಸೊ ಇದು ಬಹಳ ಇನಿಷಿಯಲ್ ಸ್ಟೇಜ್. ನಿಮಗೆ ಪ್ರಿಡಿಕ್ಷನ್ ಕೊಡಲಿಕ್ಕೆ ಹೀಗೆ ಆಗ್ಬೋದು ಹಾಗೆ ಆಗ್ಬೋದು ಅಂತ ಹೇಳಿಕೊಂಡು. ಸೊ ಕರ್ನಾಟಕದಲ್ಲಿ ಒಂದು ಜ್ಯೋತಿರ್ಲಿಂಗವನ್ನು ಸ್ಥಾಪನೆ ಮಾಡುವಂಥ ಒಂದು ವಿಷನ್ ಇದು. ಸೊ ಎಲ್ಲರ ಸಹಕಾರ ಇರಬೇಕು ಅಂತ ಪ್ರಾರ್ಥಿಸ್ತೇನೆ.